Hello everyone, welcome to Biology Pathshala YouTube channel. I am Pavitra. So last video nalli fission ಮತ್ತೆ budding ಬಗ್ಗೆ ತಿಳ್ಕೊಂಡ್ರಿ. Types of asexual reproduction. So fission ಅಂತಂದ್ರೇನು parent body divides into two or more daughter individual. ಅದಲ್ವಾ ಎರಡಾದ್ರೆ binary fission, ಎರಡಕ್ಕಿಂತ ಹೆಚ್ಚಾದ್ರೆ multiple fission. And budding ಅಂತಂದ್ರೆ ಒಂದು outgrowth develop ಆಗುತ್ತೆ parent ಬಾಡಿಯಿಂದ ಪ್ರೊಜೆಕ್ಷನ್ ಬರುತ್ತೆ. ಅದನ್ನ ಡಾಟರ್ ಸೆಲ್ ಅಂತ ಹೇಳ್ತೀವಿ. ಆ ಡಾಟರ್ ಆರ್ಗಾನಿಸಮ್ಸ್ ಇಟ್ ಸಪರೇಟ್ಸ್ ಅವೇ ಅಂಡ್ ಪೇರೆಂಟ್ಸ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ಪೇರೆಂಟ್ಸ್ ಹಾಗೆ ಇರುತ್ತೆ. ಹೈಡ್ರಾದಲ್ಲಿ ಈಸ್ಟ್ ಅಲ್ಲಿ ಎಲ್ಲ ನಾವ್ ಈ ತರ ಬಡ್ಡಿಂಗ್ ನ ನೋಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ರೀಜನರೇಷನ್. ಹೆಸರೇ ಹೇಳ್ತಾ ಇದೆ, ರೀ ಅಂದ್ರೆ ಮತ್ತೆ, ಜನರೇಟ್ ಆಗೋದು ಅಂದ್ರೆ ಉತ್ಪತ್ತಿ ಆಗೋದು, ಮತ್ತೆ ಉತ್ಪತ್ತಿ ಆಗೋದು ಅಂತ ಹೇಳ್ತದೆ. ರೀಜನರೇಟ್ ಮರುಕಳಿಸೋದು, ಮತ್ತೆ ಬರುವಂತದ್ದು. ಇಲ್ಲಿ ಏನ್ ಹೇಳ್ತಾರೆ ಡೆಫಿನೇಷನ್ ನೋಡಿ. ಇಫ್ ಪೇರೆಂಟ್ ಇಸ್ ಬ್ರೋಕನ್ ಇನ್ ಟು ಮಲ್ಟಿಪಲ್ ಪೀಸಸ್, ಈಚ್ ಪೀಸ್ ಗಿವ್ ರೈಸ್ ಟು ಎ ನ್ಯೂ ಇಂಡಿವಿಜುವಲ್. ಅಂದ್ರೆ ಹೆಚ್ಚು ಕಮ್ಮಿ ಮಲ್ಟಿಪಲ್ ಫಿಶ್ ಅಂತಾನೆ, ಅಲ್ಲೂ ಕೂಡ ಪೇರೆಂಟ್ ಬಾಡಿ ಡಿವೈಡ್ ಆಗಿ ಮಲ್ಟಿಪಲ್ ಡಾಟರ್ ಸೆಲ್ಸ್ ಫಾರ್ಮ್ ಆಗುತ್ತೆ, ಡಾಟರ್ ಆರ್ಗಾನಿಸಮ್ಸ್. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ, ಬ್ರೋಕನ್ ಅಂತಂದ್ರೆ ಇಟ್ಸ್ ಅನ್ ಆಕ್ಸಿಡೆಂಟಲ್ ಪ್ರೋಸೆಸ್. ತಾನಾಗೆ ಇಲ್ಲಿ ಡಿವೈಡ್ ಆಗ್ತಾ ಇಲ್ಲ, ತಾನಾಗೆ ಇಲ್ಲಿ ರೀಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಇಟ್ಸ್ ಅನ್ ಆಕ್ಸಿಡೆಂಟಲ್ ಪ್ರೋಸೆಸ್. ಆಕ್ಸಿಡೆಂಟ್ ಆಗಿ ಏನಾದ್ರು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ಪೇರೆಂಟ್ ಬಾಡಿ ಏನಾದ್ರು ಡಿವೈಡ್ ಆದ್ರೆ ಮತ್ತೆ ಏನಾಗುತ್ತೆ, ಆ ಡಿವೈಡ್ ಆಗಿರೋ ಭಾಗದಿಂದ ಹೊಸ ಆರ್ಗ್ಯಾನಿಸಮ್ ಡೆವಲಪ್ ಆಗುತ್ತೆ, ಆಫ್ ಸ್ಪ್ರಿಂಗ್. ಪೇರೆಂಟ್ಸ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ಓಕೆನಾ? ಇದನ್ನ ರೀಜನರೇಟ್ ಅಂತ ಹೇಳ್ತೀವಿ. ಮತ್ತೆ ಯಾವ್ದಾವ್ದ್ರಲ್ಲಿ ರೀಜನರೇಷನ್ ಆಗ್ಬೋದು, ಹೈಡ್ರಾದಲ್ಲೂ ಆಗ್ಬೋದು. ಹೈಡ್ರಾದಲ್ಲಿ ಬಡ್ಡಿಂಗ್ ನಮ್ಗೆ ಗೊತ್ತಿದೆ, ಅದರಲ್ಲೂ ಕೂಡ ರೀಜನರೇಟ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಆಕ್ಸಿಡೆಂಟಲ್ ಆಗಿ ಕಟ್ ಆದ್ರೆ ಅದು ಕೂಡ ನೆಕ್ಸ್ಟ್ ಗ್ರೋತ್ ಆಗಕ್ ಶುರು ಆಗುತ್ತೆ. ಫ್ಲಾಟ್ ವಾರ್ಮ್ಸ್ ಅಲ್ಲಿ, ಟೇಪ್ ವಾರ್ಮ್ಸ್ ಅಲ್ಲಿ ರೀಜನರೇಷನ್ ನೋಡ್ತೀವಿ. ಓಕೆನಾ? ಇದಿಷ್ಟು ರೀಜನರೇಷನ್, ಫಿಷನ್, ಬಡ್ಡಿಂಗ್, ರೀಜನರೇಷನ್ ಗೊತ್ತಾಯ್ತು. ನೆಕ್ಸ್ಟ್ ಫ್ರಾಗ್ಮೆಂಟೇಶನ್. ಫ್ರಾಗ್ಮೆಂಟ್ ಹೆಸರೇ ಹೇಳ್ತಾ ಇದೆ. ಫ್ರಾಗ್ಮೆಂಟ್ ಅಂತಂದ್ರೆ ಒಂಥರ ಪೀಸ್ ಅಂತ ಅರ್ಥ ಮಾಡ್ಕೊಬಹುದು, ಒಂದು ಫ್ರಾಗ್ಮೆಂಟ್ ಅಂತ. ಇಲ್ಲಿ ಏನಾಗುತ್ತೆ, ದ ಪೇರೆಂಟ್ ಬಾಡಿ ಬ್ರೇಕ್ಸ್ ಇಂಟು ಟೂ ಆರ್ ಮೋರ್ ಫ್ರಾಗ್ಮೆಂಟ್ಸ್ ಆನ್ ಮೆಚುರಿಟಿ. ಈಚ್ ಫ್ರಾಗ್ಮೆಂಟ್ ಡೆವಲಪ್ಸ್ ಇಂಟು ನ್ಯೂ ಇಂಡಿವಿಜುವಲ್. ಇಲ್ಲಿ ಏನಾಗ್ತಾ ಇದೆ, ಇಡೀ ಪೇರೆಂಟ್ ಬಾಡಿ ಡಿವೈಡ್ ಆಗ್ಬಿಡ್ತಾ ಇದೆ. ಯಾವುದು ಪೇರೆಂಟ್ಸ್ ಇರುತ್ತೆ, ಒಂದ್ ಪಾರ್ಟ್ ಮಾತ್ರ ಹೋಯ್ತು, ಪೇರೆಂಟ್ ಹಾಗೆ ಇರುತ್ತೆ, ಆ ತರ ಅಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿದೆ, ಇದೇನಾಗುತ್ತೆ, ಈ ಆರ್ಗ್ಯಾನಿಸಮ್ ಡಿವೈಡ್ ಆಗಿ ಫ್ರಾಗ್ಮೆಂಟ್ ಆಯ್ತು ಅಂತ ಅನ್ಕೋಣ. ಇಲ್ಲಿಗೆ ಈ ಮಧ್ಯದಲ್ಲಿ, ಈ ಮಧ್ಯದಲ್ಲಿ. ಸೊ ಈಚ್ ಒನ್ ಏನಾಗುತ್ತೆ, ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ಓಕೆನಾ? ಇದೊಂದು ಜೀವಿಯಾಗಿ ಬದುಕುತ್ತೆ. ಇಲ್ಲೊಂದು ಕಟ್ಟಾಯ್ತು ಅಂತ ಅನ್ಕೋಣ, ಇಲ್ಲೊಂದು ಕಟ್ಟಾಯ್ತು ಅಂತ, ಅದು ಕೂಡ ಹಾಗೆ ಬದುಕೋದಕ್ಕೆ ಶುರು ಆಗುತ್ತೆ. ಓಕೆನಾ? ಮತ್ತೆ ಇನ್ನೊಂದು ಪೀಸ್. ಓಕೆನಾ? ಈ ತರ ಕಟ್ ಆಗ್ಬಿಟ್ಟಿದೆ. ಸೊ ಈ ಮೂರು ಕೂಡ ಬೇರೆ ಬೇರೆ ಡಾಟರ್ ಸೆಲ್ಸ್ ಆಗಿ ಡೆವಲಪ್ ಆಗುತ್ತೆ. ಇದನ್ನ ಫ್ರಾಗ್ಮೆಂಟೇಶನ್ ಅಂತ ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ಬಂದು ಸ್ಪೋರ್ ಫಾರ್ಮೇಶನ್. ಫಸ್ಟ್ ಆಫ್ ಆಲ್ ಏನಪ್ಪ ಈ ಸ್ಪೋರ್ಸ್ ಅಂತಂದ್ರೆ, ಈ ಸ್ಪೋರ್ಸ್ ಅನ್ನೋದು ಒಂದು ಪ್ರಾಪಗ್ಯೂಲ್ಸ್. ಓಕೆನಾ? ಪ್ರಾಪಗ್ಯೂಲ್ಸ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಪ್ರಾಪಗೇಟ್ ಮಾಡುತ್ತೆ, ಹರಡಿಸೋ ಅಂತ ಒಂದು ಟೂಲ್ ಅಂತ ಅರ್ಥ ಮಾಡ್ಕೋಬಹುದು ರಿಪ್ರೊಡಕ್ಷನ್ ಅಲ್ಲಿ. ಸ್ಪೋರ್ಸ್ ಆರ್ ಪ್ರಾಪಗ್ಯೂಲ್ಸ್ ವಿಚ್ ಜರ್ಮಿನೇಟ್ ಟು ಪ್ರೊಡ್ಯೂಸ್ ನ್ಯೂ ಇಂಡಿವಿಜುವಲ್. ಈ ಸ್ಪೋರ್ಸ್ ಅನ್ನೋದು ಒಂದು ಪ್ರಾಪಗ್ಯೂಲ್, ಅಂದ್ರೆ ಅದು ಪ್ರಾಪಗೇಟ್ ಮಾಡುತ್ತೆ, ಹರಡಿಸುವಂತ ಒಂದು ಟೂಲ್. ಅದ್ ಏನ್ ಮಾಡಬಲ್ಲದು, ವಿಚ್ ಕ್ಯಾನ್ ಜರ್ಮಿನೇಟ್, ಅದು ಮೊಳಕೆ ಹೊಡೆದು ಅದರಿಂದ ಹೊಸ ಜೀವಿನ ಉತ್ಪತ್ತಿ ಮಾಡಬಹುದು. ವಿತ್ ಡಯಾಗ್ರಾಮ್ ಎಕ್ಸಾಮ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಪೋರ್ಸ್ ಅನ್ನೋದು ಏನಾಗುತ್ತೆ, ಇಟ್ಸ್ ಎ ಯೂನಿಸೆಲ್ಯುಲರ್ ಬಾಡೀಸ್. ಯೂನಿಸೆಲ್ಯುಲರ್ ಬಾಡಿ ಇರುತ್ತೆ, ಇದು ಸಿಂಗಲ್ ಸೆಲ್ ಬಾಡಿ. ಓಕೆನಾ? ಪೇರೆಂಟ್ಸ್ ಅಲ್ಲಿ ಇರುತ್ತೆ. ಆ ಯೂನಿಸೆಲ್ಯುಲರ್ ಬಾಡಿ ಆಚೆ ಕಡೆ ಬಂತು ಅಂತಂದ್ರೆ ಇಟ್ ಹ್ಯಾಸ್ ದ ಕೆಪಬಿಲಿಟಿ ಟು ಗ್ರೋ ಇನ್ ಟು ಎ ನ್ಯೂ ಇಂಡಿವಿಜುವಲ್. ಹೊಸ ಇಂಡಿವಿಜುವಲ್ ಆಗಿ ಬೆಳೆಯುವಂತ ತಾಕತ್ತಿರುವಂತಹ, ಪ್ರಾಪಗೇಟ್ ಮಾಡೋ ಶಕ್ತಿ ಇರುವಂತಹ ಇದನ್ನ ನಾವು ಸ್ಪೋರ್ಸ್ ಅಂತ ಹೇಳ್ತಾ ಇದೀವಿ. ಎಕ್ಸಾಂಪಲ್ ಯಾವ್ದು, ಝೂ ಸ್ಪೋರ್ಸ್, ಸ್ಪೊರಾಂಜಿಯೋ ಸ್ಪೋರ್ಸ್, ಕ್ಲಮೈಡಾ ಸ್ಪೋರ್ಸ್, ಕೊನಿಡಿಯಾ. ಯಾವ್ದಾದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬರೆದ ನೋಡಿ, ಇಲ್ಲಿ ಆರ್ಗ್ಯಾನಿಸಮ್ ಇದೆ, ಇದ್ರೊಳಗಡೆ ಏನಾಗಿದೆ, ಸ್ಪೋರ್ಸ್ ಎಲ್ಲ ಹೀಗೆ ಇದೆ. ಇದನ್ನ ಸ್ಪೊರಾಂಜಿಯಾ ಅಂತ ಹೇಳ್ತೀವಿ. ಓಕೆನಾ? ಇದು ಸ್ಪೊರಾಂಜಿಯಾ. ಈ ಸ್ಪೊರಾಂಜಿಯಾ ಒಳಗಡೆ ಸ್ಪೋರ್ಸ್ ಇದೆ, ಈ ಚುಕ್ಕಿ ಚುಕ್ಕಿ ತರ. ಇದು ಕಟ್ ಓಪನ್ ಆದಾಗ, ಇದು ಹೀಗಿರೋದು ಹೀಗೆ ಕಟ್ ಓಪನ್ ಆಯ್ತು ಅಂತ ಅನ್ಕೊಳ್ಳಿ. ಹಾಗೇನಾಗುತ್ತೆ, ಸ್ಪೋರ್ಸ್ ಎಲ್ಲ ಆಚೆ ಕಡೆ ಬರುತ್ತೆ. ಈ ಸ್ಪೋರ್ಸ್ ಎಲ್ಲ ಆಚೆ ಬಂದ್ಮೇಲೆ ಇದಕ್ಕೆ ಸೂಟಬಲ್ ಎನ್ವಿರಾನ್ಮೆಂಟ್ ಸಿಕ್ಕಿದ್ರೆ ಮತ್ತೆ ಇಟ್ ವಿಲ್ ಗ್ರೋ ಇನ್ ಟು ಎ ನ್ಯೂ ಆರ್ಗ್ಯಾನಿಸಮ್. ಹೊಸ ಇದಾಗಿ ಇದು
ಹೊಸ ನ್ಯೂ ಇಂಡಿವಿಜುವಲ್ ಆಗಿ ಇದು ಬೆಳೆಯುತ್ತೆ ಸ್ಪೋರ್ಸ್ ಮುಖಾಂತರ. ಓಕೆನಾ? ಅದೇ ತರ ಇಲ್ಲೊಂದಿದೆ ಕೊನಿಡಿ ಆಫ್ ಪೆನ್ಸಿಲಿಯಂ. ಇದು ನಿಮ್ಮ NCERT ಬುಕ್ ನಲ್ಲಿ ಇದೆ ಸೇಮ್ ಡಯಾಗ್ರಾಮ್ಸ್. ಇದು ಪೆನ್ಸಿಲಿಯಂ, ಇದನ್ನ ಕೊನಿಡಿಯಾ ಅಂತ ಹೇಳ್ತೀವಿ. ಅಂಡ್ ಆ ಸ್ಪೋರ್ಸ್ ನ ಕೊನಿಡಿಯೋಸ್ಪೋರ್ಸ್ ಅಂತ ಹೇಳ್ತೀವಿ. ಕೊನಿಡಿಯೋಸ್ಪೋರ್ಸ್ ಇದು ನಾನ್ ಮೋಟೈಲ್ ಸ್ಪೋರ್ಸ್. ಅಂಡ್ ಪೆನ್ಸಿಲಿಯಂ ಫಂಗಸ್ ಗೊತ್ತು ನಿಮಗೆ. ನಾನ್ ಮೋಟೈಲ್ ಸ್ಪೋರ್ಸ್ ಆಫ್ ಫಂಗಸ್ ಟರ್ಮ್ಡ್ ಆಸ್ ಮೈಟೋಸ್ಪೋರ್ಸ್. ಮೈಟೋಸ್ಪೋರ್ಸ್ ಅಂತ ಕೂಡ ಹೇಳ್ತೀವಿ ನಾನ್ ಮೋಟೈಲ್ ಆಗಿದ್ರೆ ಸ್ಪೋರ್ಸ್. ಇದು ಒಂದ್ ಕಡೆ ಇನ್ನೊಂದ್ ಕಡೆ ಮೂವ್ ಆಗಲ್ಲ, ಅಲ್ಲೇ ಅದು ಮೆಚೂರ್ ಆದಾಗ ಕಟ್ ಓಪನ್ ಆಗಿ ಸ್ಪೋರ್ಸ್ ಕೆಳಗಡೆ ಬೀಳುತ್ತೆ. ಈ ಸ್ಪೋರ್ಸ್ ಮುಖಾಂತರ ಮತ್ತೆ ಇನ್ನೊಂದು ಪೆನ್ಸಿಲಿಯಂ ಅಂತ ಇನ್ನೊಂದು ನ್ಯೂ ಇಂಡಿವಿಜುವಲ್ ಡೆವಲಪ್ ಆಗುತ್ತೆ. ಓಕೆನಾ? ಅಂಡ್ ಅದೇ ತರ ಝೂ ಸ್ಪೋರ್ಸ್. ಝೂ ಅಂದ್ರೆ ಗೊತ್ತು ನಿಮಗೆ, ಮೊಟಿಲಿಟಿ ಇರುತ್ತೆ. ಇಲ್ಲಿ ಮೈಟೋಸ್ಪೋರ್ಸ್ ಮೊಟಿಲಿಟಿ ಇರಲ್ಲ, ಇಲ್ಲಿ ಝೂ ಸ್ಪೋರ್ಸ್ ಮೊಟಿಲಿಟಿ ಇರುತ್ತೆ. ಮೊಟಿಲಿಟಿ ಇದೆ ಅಂತಂದ್ರೆ ಏನ್ ಹೆಲ್ಪ್ ಮಾಡುತ್ತೆ, ಇದಕ್ಕೆ ಫ್ಲಾಜೆಲಮ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಯಾಗ್ರಾಮ್ ನಿಮ್ಗೆ NCERT ನೀಟಾಗಿ ಕೊಟ್ಟಿದ್ದಾರೆ. ಇದು ಕ್ಲಮಡೋಮನಾಸ್. ಇದು ಕ್ಲಮಡೋಮನಾಸ್ ಡಯಾಗ್ರಾಮ್ ಗೊತ್ತಿದೆ ಅಲ್ವಾ ನಿಮ್ಗೆ ಹೇಗಿರುತ್ತೆ ಅಂತ. ಇದು ನೋಡಿ, ಹೀಗೆ ಕ್ಲೋಸ್ ಆಗಿರುತ್ತೆ ಅಲ್ವಾ, ಇದು ಮೆಚೂರ್ ಅದಕ್ಕೆ ಕಟ್ ಓಪನ್ ಆಗಿದೆ. ಈ ಕಟ್ ಓಪನ್ ಆದಾಗ ಇದ್ರ ಒಳಗಡೆ ಇತ್ತಲ್ಲ ಇದು, ಈ ಸ್ಪೋರ್ಸ್ ಎಲ್ಲ ಆಚೆ ಕಡೆ ಬಂದಿದೆ. ಓಕೆನಾ? ಹೇಗ್ ಬಂತು ಆಚೆ ಕಡೆ? ಇದಕ್ಕೆ ಫ್ಲಾಜೆಲಮ್ ಇದೆ, ಇದನ್ನ ಫ್ಲಾಜೆಲಮ್ ಅಂತ ಹೇಳ್ತೀವಿ. ಫ್ಲಾಜೆಲಮ್ ಮುಖಾಂತರ ಆಚೆ ಕಡೆ ಬಂದು ಈಚ್ ಸ್ಪೋರ್ ವಿಲ್ ಡೆವಲಪ್ ಇನ್